ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಶ್ರೀರಾಮೇಶ್ವರ ದೇವರ ಎಳ್ಳ ಅಮಾವಾಸ್ಯೆ ತೆಪ್ಪೋತ್ಸವಕ್ಕೆ ತೆರೆ ಬಿತ್ತು. ಶ್ರೀರಾಮೇಶ್ವರ ದೇಗುಲದಲ್ಲಿ ವಿದ್ಯುತ್ ದೀಪಗಳಿಂದ ರಾಮ ಮಂದಿರದ ಪ್ರತಿರೂಪವನ್ನು ನಿರ್ಮಿಸಲಾಗಿತ್ತು. ಉತ್ಸವ ಮೂರ್ತಿಯನ್ನ ತೆಪ್ಪದಲ್ಲಿ ಇರಿಸಿ ತುಂಗಾ ನದಿಯಲ್ಲಿ ಉತ್ಸವವನ್ನ ಮಾಡಲಾಯಿತು. ಸಂಕ್ರಾಂತಿ ರಜೆ ಹಿನ್ನೆಲೆ ಸಿಲಿಕಾನ್ ಸಿಟಿ ಬಿಟ್ಟು ತಮ್ಮ ತಮ್ಮ ಊರುಗಳತ್ತ ಜನ ಮುಖ ಮಾಡಿದ್ರು. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಫುಲ್ ರಶ್ ಆಗಿತ್ತು. ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ 3 ಟರ್ಮಿನಲ್ನಲ್ಲೂ ಕೂಡ ಜನ ತುಂಬಿ ತುಳುಕ್ತಾ ಇದ್ರು. ಪ್ರಯಾಣಿಕರು ಹೆಚ್ಚಾದ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ ಬಳಕೆ ಮಾಡಲಾಯಿತು. ಶಿವಮೊಗ್ಗ, ಧರ್ಮಸ್ಥಳ, ಹೊಸದುರ್ಗ, ತುಮಕೂರು, ಹಾಸನ, ಮಂಡ್ಯಕ್ಕೆ ಹೆಚ್ಚಾಗಿ ಜನ ತೆರಳಿದ್ರು. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರು ಸಭೆ ಬಳಿಕ ಕುಮಟಾಗೆ ಬಂದ ಸಂಸದ ಬಾಬ್ರಿ ಮಸೀದಿ ಸಾಲಿಗೆ ಭಟ್ಕಳದ ಚಿನ್ನದ ಪಳ್ಳಿ ಕೂಡ ಸೇರಲಿದೆ. ಬಾಬ್ರಿ ಮಸೀದಿಯಂತೆ ಮತ್ತೊಂದು ಮಸೀದಿ ನಿರ್ನಾಮವಾಗುತ್ತೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ರಣಭೈರವ ಎದ್ದಾಗಿದೆ, ಮತ್ತೆ ಕೂರುವ ಪ್ರಶ್ನೆಗೆ ಇಲ್ಲ. 1000 ವರ್ಷಗಳ ಸೇಡನ್ನ ತೀರಿಸಿಕೊಳ್ಳದೇ ಇದ್ರೆ ಇದು ಹಿಂದೂ ರಕ್ತವೇ ಅಲ್ಲ ಅಂತ ಸೇಡಿನ ಮಾತುಗಳನ್ನಾಡಿದ್ದಾರೆ. ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ. ನಮಗೇನು ಮುಲಾಜ್ ಇಲ್ಲ. ಪತ್ರಿಕೆಯವ್ರು ನೇರವಾಗೇ ಬರ್ಕಳ್ರಿ, ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕಳ್ರಿ. ಕೆಲವು ಮಂದಿ ಏನೂ ತೊಂದರೆ ಇಲ್ಲ, ಮಾಡೋದು ಗ್ಯಾರಂಟಿಯೇ. ಇದು ಹಿಂದೂ ಸಮಾಜದ ತೀರ್ಮಾನ, ಅನಂತ್ ಕುಮಾರ್ ಹೆಗಡೆಯ ತೀರ್ಮಾನ ಅಲ್ಲ, ಇದು ಹಿಂದೂ ಸಮಾಜದ ತೀರ್ಮಾನ. ಶಿರಸಿಯ ವಿಜಯ ವಿಠಲ ದೇವಸ್ಥಾನ, ಇವತ್ತು CP ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು, ಅದು ವಿಜಯ ವಿಠಲ ದೇವಸ್ಥಾನ. ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ, ಅದು ಮಾರುತಿ ದೇವಸ್ಥಾನ. ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ. ಸೊ ಹೀಗೆ ದೇಶದ ಮೂಲೆಗಳಲ್ಲಿ, ಹಳ್ಳಿಯ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದ್ದಾವೆ. ಅದನ್ನು ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ. ಈ ರಣಭೈರವ ಎದ್ದಾಗಿದೆ. ಈಗ ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದಕ್ಕೆ ಸೇಡು 1000 ವರ್ಷಗಳ ಸೇಡನ್ನು ತೀರಿಸ್ಕೊಳ್ಳದೆ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳಿದೆ. ಋಣ ಇಟ್ಕೊಂಡ ಸಮಾಜ ಅಲ್ಲ ಕಣ್ರಿ ನಮ್ದು. ಋಣ ಇಟ್ಕೊಂಡಿರೋ ಸಮಾಜ ಅಲ್ಲೇ ಅಲ್ಲ, ಋಣವನ್ನು ತೀರಿಸ್ತೀವಿ. ಅದ್ರ ಜೊತೆ ಭಟ್ಕಳ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಮ ಮಂದಿರ ವಿಚಾರದಲ್ಲಿ ಸಂಸದ ಏಕವಚನದಲ್ಲೇ ವಾಕ್ ಪ್ರಹಾರವನ್ನ ನಡೆಸಿದ್ದಾರೆ. ನೀನು ಬಾ ಬಿಡು, ರಾಮ ಜನ್ಮಭೂಮಿ ನಿಲ್ಲೋದಿಲ್ಲ. ಕೇವಲ 8 ದಿನಗಳಲ್ಲಿ ಸಿದ್ದರಾಮಯ್ಯ ಧ್ವನಿ ಬದಲಾಯಿತು. ಮೂರ್ಖ ರಾಮಯ್ಯನಂತವರು ಇನ್ನೂ ಹಿಂದೂ ಸಮಾಜ ಒಡಿತಾಲೇ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅಯೋಧ್ಯೆಗೆ ಹೋಗುವ ಕುರಿತು ಟೀಕಿಸಿದ್ದಾರೆ. ರಾಮ ಜನ್ಮಭೂಮಿ ಇನ್ವಿಟೇಷನ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇವತ್ತು ಹೇಳ್ತಾರೆ ಹೋಗ್ತೀನಿ, ಅವತ್ತು ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ನಾನು ಅಂತ. ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು. ಕೇವಲ 8 ದಿವಸಗಳಲ್ಲಿ ಧ್ವನಿ ಬದಲಾಯಿತು. ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು, ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು. ಇವತ್ತು ಹೋಗ್ತೀನಿ, ನಾನು 22ಕ್ಕೆ ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ಅಂತಂದ್ರು. ಇದು ಹಿಂದೂ ಸಮಾಜದ ದಮ್. ರಾಮ ಜನ್ಮಭೂಮಿ ಅನಂತ್ ಕುಮಾರ್ ಏಕವಚನ ಪ್ರಯೋಗಕ್ಕೆ ಕೂಡಲ ಸಂಗಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟರು. ಅದು ಅವರ ಸಂಸ್ಕೃತಿ. ಅನಂತ್ ಕುಮಾರ್ ಹೆಗಡೆ ಅವರು ಕೇಂದ್ರ ಮಂತ್ರಿ ಆಗಿದ್ದಾಗ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕೆ ಅಂತ ಅಂದಿದ್ರು. ಅವರಿಂದ ನಾವು ಸಂಸ್ಕೃತಿ ಬಯಸೋದಕ್ಕಾಗುತ್ತಾ ಅಂತ ಅನಂತ್ ಕುಮಾರ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಟಾಂಗ್ ಕೊಟ್ಟರು. ಸಂಸ್ಕೃತಿ ಅನಂತ್ ಕುಮಾರ್ ಹೆಗ್ಡೆ ಇದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರು. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ? ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತಾ ಅವ್ರನ್ನ? ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು ಅವರು. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ, ಗೌರವ ಕೊಡದೇ ಇರೋರು ಇದ್ದಾರೆ. ರಾಜಕೀಯವಾಗಿ ಮಾತಾಡೋರ್ನ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತಾ? ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ. ನನಗೇನಾಗಲ್ಲ.
ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು. ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ, ಮನುಷ್ಯರಲ್ಲ, ಅಮಾನವೀಯವಾದಂಥವ್ರು ಅಂತ ತೋರಿಸಿದ್ರು. ಇನ್ನು ಶ್ರೀರಾಮನೇ ಅನಂತಕುಮಾರ್ಗೆ ಒಳ್ಳೆ ಬುದ್ಧಿ ಕೊಡಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಇದರಿಂದ ಆಫ್ ಶೂಟ್ ಏನಾದರೂ ಘಟನೆ ನಡೆದ್ರೆ ಅದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ. ಸಿಎಂ ಬಗ್ಗೆ ಮಾತನಾಡಿದ್ದು ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದು. ಅಯೋಧ್ಯೆಗೆ ಹೋಗುವ ಬಗ್ಗೆ ಸಿಎಂ ಮತ್ತೆ ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ನಾನು ಅಯೋಧ್ಯೆಗೆ ಹೋಗಲ್ಲ ಅಥವಾ ಹೋಗ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತಂದ್ರು. ಜನವರಿ 22ರ ಬಳಿಕ ಅಯೋಧ್ಯೆಗೆ ಹೋಗ್ತೀನಿ ಎಂದಿದ್ದ ಸಿಎಂ ಮತ್ತೆ ಉಲ್ಟಾ ಹೊಡೆದ್ರು. ರಾಮ ಮಂದಿರಕ್ಕೆ ನಾನು ವಿರೋಧ ಮಾಡಲ್ಲ, ರಾಮ ಮಂದಿರ ಇಟ್ಕೊಂಡು ರಾಜಕೀಯ ಮಾಡೋದನ್ನ ವಿರೋಧಿಸ್ತೀನಿ ಅಂತ ಮತ್ತೆ ಗುಡುಗಿದ್ರು. ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆದರೆ ರಾಜಕೀಯ ಮಾಡಬಾರ್ದು. 22ನೇ ತಾರೀಕು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ರಾಜಕೀಯವಾಗಿ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿಲ್ಲ. ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗಲಿ ಹೋಗಲ್ಲ ಅಂತ ಆಗಲಿ ಹೇಳಿಲ್ಲ. ಯಾಳಪ್ಪ ಹೇಳಿದ್ದೀನಿ ಎಲ್ಲಾದರೂ? ಹಾಂ, ನೀವೇ ಎಲ್ಲರೂ ಹುಟ್ಟಿಸ್ಕೊಂಡು ಕೇಳಿದ್ರೆ ಏನು ಮಾಡಬೇಕು? ಅಯೋಧ್ಯ ಹಿಂದುತ್ವವನ್ನ ಬಿಜೆಪಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಅಂತ ಸಹಕಾರಿ ಸಚಿವ KN ರಾಜಣ್ಣ ಹೇಳಿದ್ರು. ಹಿಂದೂಗಳು ಬಿಜೆಪಿ ಸ್ವತ್ತ, ನಾವೇನು ಹಿಂದೂಗಳಲ್ವಾ ಅಂಥೇಳಿ ಪ್ರಶ್ನೆ ಮಾಡಿದ ಅವರು ಬಿಜೆಪಿ ವಿರುದ್ಧ ಕೆಂಡಾಮಂಡಲರಾದ್ರು. ವೋಟ್ಗಳಿಗೆ ಹಿಂದೂಗಳು ಹಿಂದುತ್ವ ಮಂತ್ರ ಪಠಿಸ್ತಾರೆ ಅಂತ ಹೇಳಿ ಕಿಡಿಕಾರದು. ಈಗ ನಿಮ್ಮ ಮೀಡಿಯಾದಲ್ಲಿ ಪದೇ ಪದೇ ಏನು ಹಿಂದುತ್ವವನ್ನ ಹಿಂದೂಗಳನ್ನ ಏನು ಬಿಜೆಪಿಯವರು ಜಾಗಿರಿ ಕೊಟ್ಟಿದ್ದೀವ, ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದೂಗಳು ಅಂತ ಹೇಳ್ತಕ್ಕಂಥದ್ದು. ಈಗ ಅಂಬೇಡ್ಕರ್ ಅವರು, ನಾವೆಲ್ಲ ಅಂಬೇಡ್ಕರೈಟ್ಸ್, ನಾವೆಲ್ಲ ಸಂವಿಧಾನ ಕೊಟ್ಟಿದ್ದರಿಂದ ನಾವೆಲ್ಲ ರಾಜಕೀಯ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಯಿತು. ಅಂಬೇಡ್ಕರ್ ಏನಂತ ಹೇಳಿದ್ರು ಜ್ಞಾಪಕ ಇದೆ ಯಾರಿಗಾದ್ರು? ನಾನು ಸಾಯೋವಾಗ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್. ಯಾಕೆ ಹೇಳಿದ್ರು ಅವರು? ಈ ರೀತಿ ಹಿಂದೂ ಅಂತೇಳಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ರಿಂದ ಬೇಸತ್ತು ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿದಂಥದ್ದು. ನಾವೆಲ್ಲ ಅಂಬೇಡ್ಕರೈಟ್ಸ್ ಅವ್ರು ಹೇಳಿದ ದಾರಿನಲ್ಲಿ ಹೋಗ್ಬೇಕಲ್ವ ನಾವು? ಅಂದರೆ ನಾವು ಹಿಂದೂಯಿಸಮ್ಗೆ ಹೋಗಬೇಕು ಅಂತಕ್ಕಂಥದ್ದಲ್ಲ. ಹಿಂದುತ್ವ ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತೇಳಿ ಅವ್ರು ಯಾಕೆ ಹೇಳ್ತಾರೆ? ಅವರು ಸುಮ್ಮನೆ ಹೇಳ್ತಾರ? ಈ ರೀತಿಯ ಒಂದು ಮನಸ್ಥಿತಿಯನ್ನು ತರ್ತಕ್ಕಂಥದ್ದು. ಬರೀ ಮಾತಾಡ್ತಾರೆ ಹಿಂದೂಗಳು ಯಾವ ಹಿಂದೂಗಳಿಗೆ ಏನು ಮಾಡೋರು ಇವರು? ಹೌದಪ್ಪ, ಈಗ ನಿಮ್ಮ ರಾಜ್ಯದಲ್ಲಿ ರಾಮ ಮಂದಿರ ರಾಜಕೀಯ ತಾರಕಕ್ಕೇರಿದೆ. ಈ ಮಧ್ಯೆ ಧಾರವಾಡದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ನನ್ನ ಕನಸಿನಲ್ಲಿ ಪ್ರಭು ಶ್ರೀರಾಮಚಂದ್ರ ಬಂದಿದ್ದ ಅಂದಿದ್ದಾರೆ. ಬಿಜೆಪಿ ರಾಜಕೀಯ ಮಾಡೋದು ಬೇಡ ಅಂತ ಹೇಳಿದ ಅವರು ಲೋಕಸಭೆ ಚುನಾವಣೆ ಹಿನ್ನೆಲೆ ರಾಮನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತಂದ್ರು. ಇಷ್ಟು ವರ್ಷ ಬಿಟ್ಟು ಇವಾಗ ಯಾಕೆ ರಾಮ ಮಂದಿರ ಬಂತು? ದೊಡ್ಡ ರಾಮ ಮಂದಿರ ಯಾಕೆ? ಬೇರೆ ಗುಡಿಗಳಿಲ್ವಾ ಅಂತೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರು. ರಾಮ ಮಂದಿರಕ್ಕೆ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ? ನನಗೆ ನಿನ್ನೆ ಕನಸ್ನಾಗ ಬಂದಿದ್ದ ರಾಮದೇವ್ರ ಕನಸ್ನಾಗ ಬಂದು ಹೇಳಿದ್ರು, ಬಿಜೆಪಿಗೆ ಹೇಳಪ್ಪ ಇಂಥವೆಲ್ಲ ಮಾಡಬೇಡ, ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. ನನಗೆ ಹೇಳ್ಯಾರ ರಾಮದೇವರು ನನಗೆ ನಿನ್ನೆ ಕನಸಾಗ ಬಂದ್ಬಿಟ್ಟು, ನಾನು ಈ ಥರದ ರಾಮ ಅಲ್ಲ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ, ನಾನು ಇವ್ರು ಬರೀ ಈ ಥರ ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ರು. ಕನಸ್ನಾಗ ಬಂದಿದ್ರು. ರಾಮ ಮಂದಿರಕ್ಕೆ ಹೋಗಕ್ಕೆ ಯಾರು ಇನ್ವಿಟೇಷನ್ ಬೇಕೇನ್ರಿ? ನನಗೆ ನಿನ್ನೆ ಕನಸ್ನಾಗ ಬಂದಿದ್ದ ರಾಮದೇವ್ರ ಕನಸ್ನಾಗ ಬಂದು ಹೇಳಿದ್ರು, ಬಿಜೆಪಿಗೆ ಹೇಳಪ್ಪ ಇಂಥವೆಲ್ಲ ಮಾಡಬೇಡ, ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. ನನಗೆ ಹೇಳ್ಯಾರ ರಾಮದೇವರು ನನಗೆ ನಿನ್ನೆ ಕನಸಾಗ ಬಂದ್ಬಿಟ್ಟು, ನಾನು ಈ ಥರದ ರಾಮ ಅಲ್ಲ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ, ನಾನು ಇವ್ರು ಬರೀ ಈ ಥರ ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ರು. ಕನಸ್ನಾಗ ಬಂದಿದ್ರು. ನನ್ನ ಕನಸಲ್ಲಿ ರಾಮ ಬಂದಿದ್ದ ಎಂಬ ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ CT ರವಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೂ ರಾಮನಿಗೂ ಎಣ್ಣೆ ಸೀಗೆಕಾಯಿ ಸಂಬಂಧ. ಸಂತೋಷ್ ಲಾಡ್ ಕನಸಿನಲ್ಲಿ ರಾಮ ಬಂದಿದ್ದ ಅಂತಂದ್ರೆ ಯಾರು ನಂಬ್ತಾರೆ ಅಂತ ವ್ಯಂಗ್ಯವಾಡಿದ್ರು. ಹೇಳುವ ಇವರಿಗೆ ಕನಸಿನಲ್ಲಿ ಈಗ ಬಂದವನಿಗೆ ಅಡ್ವಾಣಿಯವರು ರಥಯಾತ್ರೆ ಮಾಡೋಕ್ಕೆ ಮುಂಚೆ ಇವ್ರಿಗೆ ಕಾಂಗ್ರೆಸ್ನವ್ರು ಕನಸಿನಲ್ಲಿ ಬರಲೇ ಇಲ್ಲ. ಕರಸೇವಕರು ಹೋಗಿ ಕರಸೇವೆ ಮಾಡೋಕ್ಕೆ ಮುಂಚೆ ಕಾಂಗ್ರೆಸ್ನವ್ರ ಕನಸಿನಲ್ಲಿ ಬಂದು ನೀನು ಬಾ ಕರಸೇವೆಗೆ ಅಂತ ರಾಮ ಕರೀಲೇ ಇಲ್ಲ.
ರಾಮ ಮಂದಿರಕ್ಕೆ ದೇಣಿಗೆ ಕೊಡಿ ಅಂತ ಹೋದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಡಿಸ್ಪ್ಯೂಟೆಡ್ಗೆಲ್ಲ ನಾನು ಕೊಡೋಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟ ಮೇಲೂ ಕೂಡ ಹೀ ಈಸ್ ಆಲ್ಸೋ ಲಾಯರ್, ಅವರು ಕೂಡ ವಕೀಲರಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟ ಮೇಲೂ ಕೂಡ ಡಿಸ್ಪ್ಯೂಟೆಡ್ ಅಂತ ಕರೀತಾರೆ, ನಾನು ದೇಣಿಗೆ ಕೊಡೋಲ್ಲ ಅಂತ ಹೇಳ್ತಾರೆ. ಆಗಲೂ ರಾಮ ಅವರಿಗೆ ಪ್ರತ್ಯಕ್ಷ ಆಗಲೇ ಇಲ್ಲ, ಅಥವಾ ಪ್ರತ್ಯಕ್ಷ ಇವರಿಗೆ ಕನಸಿನಲ್ಲಿ ಬಂದು ಸಂತೋಷ್ ಲಾಡ್ ಅವರಿಗೆ ಮುಖ್ಯಮಂತ್ರಿಗಳೇ ನೀವು ಮಾಡ್ತಿರೋ ತಪ್ಪು ಅಂತ ಹೇಳುವಷ್ಟು ತಾಕತ್ತನ್ನು ಕೊಡಲಿಲ್ಲ. ನಮಗೆ ಬುದ್ಧಿ ಹೇಳುವ ಸಂಸದ ಓವೈಸಿ ಹಾಗೂ ಮುಸ್ಲಿಂ ಚಿಂತಕ ರಜಾಕ್ ವಿರುದ್ಧ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಮುತಾಲಿಕ್ ಕಿಡಿಕಾರಿದ್ದಾರೆ. ಹಿಂದೂ ಯುವ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಲವರು ಅಯೋಧ್ಯೆ ಸ್ಥಳದಲ್ಲಿ ಬಾಬ್ರಿ ಮಸೀದಿ ಕಟ್ಟುವ ಹೇಳಿಕೆ ನೀಡ್ತಾ ಇದ್ದಾರೆ. ಹೀಗೆ ಹೇಳಿಕೆಯನ್ನ ನೀಡುವವರ ನಾಲಿಗೆ ಕತ್ತರಿಸೋ ತಾಕತ್ತು ನಮ್ಮಲ್ಲಿ ಇಲ್ಲದ್ದಾಗಿದೆ. ಇದೇ ಕಾರಣಕ್ಕೆ ಹಲವರು ಈ ರೀತಿಯ ಸೊಕ್ಕಿನ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. 100 ವಂಶ ಹೋದ್ರೂ ಅಯೋಧ್ಯೆಯ ಒಂದು ಕಲ್ಲನ್ನು ಕೂಡ ಅಲ್ಲಾಡಿಸೋದಕ್ಕಾಗಲ್ಲ. ಈ ದೇಶದ ಅನ್ನ ತಿಂದು ಹೀಗೆ ಬೊಗಳೋದನ್ನ ನಿಲ್ಲಿಸಬೇಕು ಅಂತ ಎಚ್ಚರಿಕೆ ಕೊಟ್ಟರು. ಅಯೋಧ್ಯೆಯ ಸಾಕೇತ್ ವಿದ್ಯಾಲಯದ ಆವರಣದಲ್ಲಿ ಕಲಾವಿದ ಅನಿಲ್ ಕುಮಾರ್ ಕೈಚಳಕದಲ್ಲಿ ಶ್ರೀರಾಮನ ಅತ್ಯಾಕರ್ಷಕ ಚಿತ್ರ ಅರಳಿದೆ. ಸುಮಾರು 14 ಲಕ್ಷ ದೀಪಗಳನ್ನು ಬಳಸಿ ರಚಿಸಿರೋ ಮರ್ಯಾದಾ ಪುರುಷೋತ್ತಮನ ಚಿತ್ರ ಭಕ್ತರನ್ನ ಚಿತ್ತಾಕರ್ಷಿಸುತ್ತಿದೆ. ಇನ್ನು ಡ್ರೋನ್ ಕ್ಯಾಮೆರಾದಲ್ಲಿ ಅದ್ಭುತ ದೃಶ್ಯ ಕೂಡ ಸೆರೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಸಿಕ್ ಪ್ರವಾಸದಲ್ಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿ ಮೋದಿ ನಾಸಿಕ್ನ ಕಲಾರಾಮ್ ದೇವಾಲಯದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇದೀಗ ನಾಸಿಕ್ನ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಮೋದಿ ನಾಸಿಕ್ನಲ್ಲೇ ವ್ರತಾಚರಣೆ ಚಾಲನೆ ಕೊಟ್ಟಿದ್ಯಾಕೆ ಎನ್ನಲಾಗ್ತಾ ಇದೆ. ಶ್ರೀರಾಮ ತನ್ನ ವನವಾಸ ಅನುಭವಿಸ್ತಾ ಇದ್ದಾಗ ಹೆಚ್ಚಿನ ಸಮಯ ಕಳೆದಿದ್ದೆ ಈ ನಾಸಿಕ್ನಲ್ಲಂತೆ. ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಯಾಗುವವರೆಗೂ ಚಪ್ಪಲಿ ಹಾಕೋದಿಲ್ಲ, ಮಾತನಾಡೋದಿಲ್ಲ ಅಂತ ಮೌನ ದೀಕ್ಷೆ ತೊಟ್ಟಿದ್ದ ಮೌನಿ ಬಾಬಾ ಜನವರಿ 22ರಂದು ಮೌನ ಮುರಿದು ರಾಮ ಎನ್ನಲಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕಾಗಿ ಋಷಿಮುನಿಗಳು ಮತ್ತು ಸಂತರು ಅನೇಕ ತ್ಯಾಗಗಳನ್ನು ಮಾಡಿದ್ದಾರೆ. ಆ ಸಂತರಲ್ಲಿ ಮಧ್ಯಪ್ರದೇಶದ ಮೌನಿ ಬಾಬಾ ಹೆಸರು ಕೂಡ ಇದೆ. ಮೋಹನ್ ಗೋಪಾಲ್ ದಾಸ್ ಅಂತ ಕರೆಯಲ್ಪಡುವ ಮೌನಿ ಬಾಬಾ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಒಡೆಯೋ ಕಾರ್ಮಿಕರೊಂದಿಗಿದ್ರು. ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವವರೆಗೆ ಮತ್ತು ರಾಮಲಲ್ಲಾ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವವರೆಗೂ ಕೂಡ ಮೌನವಾಗಿರ್ತೀನಿ ಅಂತ ಹೇಳಿದರು. ರಾಮ ಮಂದಿರ ನಿರ್ಮಾಣದ ನಂತರವೇ ಅವರು ಮೌನ ಮುರಿತಾರೆ. ರಾಜ್ಯಸಭೆಗೆ ಅವಕಾಶ ಕೊಡಿ ಅಂತ ಮಾಜಿ ಸಚಿವ ವಿ ಸೋಮಣ್ಣ ಡಿಮ್ಯಾಂಡ್ ಇಟ್ಟಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜಯಪ್ರಕಾಶ್ ನಡ್ಡಾ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಅವರು, ರಾಜ್ಯಸಭೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾಗಿ ತಿಳಿಸಿದರು. ಕೆಲ ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಿದ್ದೀನಿ. ಅಮಿತ್ ಶಾ ಭೇಟಿ ಬಹಳ ಸಮಾಧಾನ ತಂದಿದೆ ಅಂತಂದರು. ಆದಂಥ ಫಲಿತಾಂಶ ಇದಾದ ಮೇಲೆ ದೂರವಾಣಿ ಮುಖೇನ ಮಾತನಾಡಿ ಕೆಲವಾರು ವಿಚಾರಗಳು ಹೇಳಿದ್ರು. ಅದಾದಮೇಲೆ ಬರೋಕ್ಕೆ ಹೇಳಿದ್ರು, ನಾನು ಬಂದಿರಲಿಲ್ಲ ಬೇಜಾರಾಗಿ. 4-5 ದಿನಗಳಾಯಿತು ಬಂದು. ಅಮಿತ್ ಶಾ ನಡ್ಡಾಜಿಯವರು ಹಿಮಾಚಲ ಪ್ರದೇಶನ ರಾತ್ರಿ ಬಂದಿದ್ದರು. ಅವರು ಕೂಡ ಭೇಟಿ ಮಾಡಿದ್ವಿ. ಅವ್ರಿಗೆ ಉಭಯ ಕುಶಲೋಪರಿ ಕೇಳಿದ್ವಿ. ಅದಾದಮೇಲೆ ಅಮಿತ್ ಶಾಜಿ ಹತ್ರ ಸುಮಾರು ಒಂದು 25-30 ನಿಮಿಷಕ್ಕೂ ಮೇಲ್ಪಟ್ಟು ನಾನೇ ನಿರೀಕ್ಷೆ ಮಾಡಿರಲಿಲ್ಲ. ಚುನಾವಣೆಯಲ್ಲಿ ನನಗಾದಂಥ ಫಲಿತಾಂಶ ಇದಾದ ಮೇಲೆ ದೂರವಾಣಿ ಮುಖೇನ ಮಾತನಾಡಿ ಕೆಲವಾರು ವಿಚಾರಗಳು ಹೇಳಿದ್ರು. ಅದಾದಮೇಲೆ ಬರೋಕ್ಕೆ ಹೇಳಿದ್ರು, ನಾನು ಬಂದಿರಲಿಲ್ಲ ಬೇಜಾರಾಗಿ. 4-5 ದಿನಗಳಾಯಿತು ಬಂದು. ಅಮಿತ್ ಶಾ ನಡ್ಡಾಜಿಯವರು ಹಿಮಾಚಲ ಪ್ರದೇಶನ ರಾತ್ರಿ ಬಂದಿದ್ದರು. ಅವರು ಕೂಡ ಭೇಟಿ ಮಾಡಿದ್ವಿ. ಅವ್ರಿಗೆ ಉಭಯ ಕುಶಲೋಪರಿ ಕೇಳಿದ್ವಿ. ಅದಾದಮೇಲೆ ಅಮಿತ್ ಶಾಜಿ ಹತ್ರ ಸುಮಾರು ಒಂದು 25-30 ನಿಮಿಷಕ್ಕೂ ಮೇಲ್ಪಟ್ಟು ಮುಂದಿನ 2024-25ನೇ ಸಾಲಿನ ಬಜೆಟ್ ತಯಾರಿ ಪ್ರಕ್ರಿಯೆ ಶುರುವಾಗಿದ್ದು, ಈ ಬಾರಿ ತುರ್ತು ಪ್ರಸ್ತಾವನೆಗಳಿಗಷ್ಟೇ ಅವಕಾಶವನ್ನ ನೀಡಲಾಗಿದೆ. ತೀರಾ ಅಗತ್ಯಗಳಿಗಷ್ಟೇ ಪ್ರಸ್ತಾವ ಸಲ್ಲಿಸುವಂತೆ ಆರ್ಥಿಕ ಇಲಾಖೆಯು ಎಲ್ಲ ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಗ್ಯಾರಂಟಿಗಳ ಅನುಷ್ಠಾನದ ನಡುವೆ ಉಳಿದ ಯೋಜನೆಗಳಿಗೆ ಹಣಕಾಸು ಹೊಂದಿಸುವುದು ಸವಾಲಾಗಿದೆಯಂತೆ.
ವಿಜಯನಗರದ ಗತವೈಭವ ಸಾರುವ ಹಂಪಿ ಉತ್ಸವ ಫೆಬ್ರವರಿ 2ರಿಂದ 3 ದಿನಗಳ ಕಾಲ ನಡೆಯಲಿದೆ. ಈ ಪ್ರಯುಕ್ತ ಹಂಪಿ ಉತ್ಸವದ ಲಾಂಛನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ನಗರಾಭಿವೃದ್ಧಿ ಸಚಿವ ಪೈರತಿ ಸುರೇಶ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಜಯನಗರ ಡಿಸಿ ದಿವಾಕರ್, ನಟ ಸಾಧು ಕೋಕಿಲ, ನಿರ್ದೇಶಕಿ ಕವಿತಾ ಲಂಕೇಶ್ ಉಪಸ್ಥಿತರಿದ್ದರು.